ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳಲ್ಲಿ ಸಿಗರೇಟ್ ವ್ಯಾಪಾರಕ್ಕೆ ನಿಷೇಧವನ್ನು ಹೇರುವಂಥ ನಿಟ್ಟಿನಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕೆಲವೊಂದು ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ಸಾಗಿದೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬೇಕರಿ ಇರ್ಬೋದು, ಕ್ಯಾಂಡಿಮೆಂಟ್ಸ್ಗಳಿರ್ಬೋದು, ಇಲ್ಲಿ ಸಿಗರೇಟ್ ಮಾರಾಟಕ್ಕೆ BBMP ಕೊಡ್ತಿರುವಂಥ ಥೋಕಿದೆ. ಸಿಗರೇಟ್, ಗುಟ್ಕಾ, ತಂಬಾಕು ಮಾರಾಟಕ್ಕೆ ಲೈಸೆನ್ಸ್ ಕಡ್ಡಾಯ. ಅನಧಿಕೃತವಾಗಿ ಏನಾದರೂ ಮಾರಾಟ ಮಾಡಿದ್ರೆ 5,000 ರೂಪಾಯಿ ದಂಡ ಫಿಕ್ಸ್. ಸೆಪ್ಟೆಂಬರ್ ವೇಳೆಗೆ ಲೈಸೆನ್ಸ್ ಕಡ್ಡಾಯದ ಬಗ್ಗೆ ಅಧಿಕೃತ ಆದೇಶ ಅಂತೂ ಹೊರಗೆ ಬರುತ್ತೆ. ಈಗ ಆಗಸ್ಟ್ 20, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಲೈಸೆನ್ಸ್ ಕಡ್ಡಾಯ ಮತ್ತು ಏನೇನು ಅಧಿಸೂಚನೆಗಳಿರ್ತವೆ, ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು, ಇದರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು BBMP ವತಿಯಿಂದನೇ ಕೊಡಲಾಗುತ್ತೆ. ಯಾಕಂದರೆ ಬೇಕರಿ ಕಾಂಡಿಮೆಂಟ್ಸ್ ಅಂದಾಗ ನೀವು ಸಹಜವಾಗಿ ಗಮನಿಸಿರ್ತೀರಿ, ಶಾಲಾ ಕಾಲೇಜುಗಳ ಆಸುಪಾಸಿನಲ್ಲಿ ಹೆಚ್ಚಾಗಿರುತ್ತೆ ಸಿಗರೇಟು, ಈ ಥರದ್ದೆಲ್ಲ ಸಹಜವಾಗಿ ಜನಸಾಮಾನ್ಯರ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಿಷೇಧ ಆಗಿದೆ. ಬಟ್ ಈಗ ಅದರಲ್ಲಿರುವಂತಹ ಕೆಲವೊಂದು ಪ್ರಮುಖ ತಂಬಾಕು, ಗುಟ್ಕಾ ಅಂದಾಗ ಮಹತ್ತರವಾದಂತಹ ಈ ಕಾನೂನನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ BBMP ಕೂಡ ಮುಂದಾಗಿದೆ. ಲೈಸೆನ್ಸ್ ಕಡ್ಡಾಯ ಮಾಡೋದಕ್ಕೆ BBMP ಸಿದ್ಧತೆಯನ್ನು ಮಾಡಿಕೊಂಡಿದೆ. ಲೈಸೆನ್ಸ್ ಪಡೆಯೋದಕ್ಕೆ ಮಾರಾಟಗಾರರಿಗೆ 500 ರೂಪಾಯಿ ಶುಲ್ಕ ಕೂಡ ಫಿಕ್ಸ್ ಆಗಿದೆ. ತಂಬಾಕು ಮಾರಾಟ ನಿಯಂತ್ರಣಕ್ಕೆ BBMP ಮೂಲಕ ಮುಂದಾಗಿದೆ. BBMPಯಿಂದ 49,000 ವ್ಯಾಪಾರಿಗಳಿಗೆ ಉದ್ದಿಮೆಯ ಅನುಮತಿ. ನೋಡಿ, ನೀವು ಬಹುತೇಕ ವ್ಯಾಪಾರಿಗಳು ಲೈಸೆನ್ಸ್ ಇಲ್ಲದೆ ಏನಾದರೂ ಈ ಸಿಗರೇಟ್, ಗುಟ್ಕಾ, ತಂಬಾಕು ಮಾರಾಟಕ್ಕೆ ಮುಂದಾಗಿದ್ದರೆ 5,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಹಾಗಾದರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅಂದರೆ ಅಗೇನ್ ನೀವೇನು ಮಾಡಬೇಕಿಲ್ಲಿ 500 ರೂಪಾಯಿ ಹಣವನ್ನು ಕಟ್ಟಿ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ಸೊ ಹಾಗಾಗಿ ಇದಕ್ಕೆ ವ್ಯಾಪಾರಿಗಳು ಯಾವ ರೀತಿಯ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಲೈಸೆನ್ಸ್ ಕಡ್ಡಾಯ ಮಾಡೋದಕ್ಕೆ BBMP ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರತ್ಯೇಕವಾಗಿ ತಂಬಾಕು ಉತ್ಪನ್ನ ಮಾರಾಟಗಾರರಿಗೆ ಪರವಾನಗಿ. ಓಕೆ, ಪ್ರತಿ ವರ್ಷ 500 ರೂಪಾಯಿ ಪರವಾನಗಿ ಶುಲ್ಕ ವಿಧಿಸುವುದಕ್ಕೆ BBMP ಸಿದ್ಧತೆ. ಈ ಮೂಲಕ BBMP ಬೊಕ್ಕಸವನ್ನು ಕೂಡ ಹೆಚ್ಚಿಸ್ಕೊಳ್ತಾ ಇದೆ. ಪ್ರತಿ ವಾರ್ಡ್ನಿಂದ 150, 160 ತಂಬಾಕು ವ್ಯಾಪಾರಿಗಳಿದ್ದಾರೆ. ಒಂದು ವಾರ್ಡ್ ಅಂದಾಗ ಎಷ್ಟು ತಂಬಾಕು ವ್ಯಾಪಾರಿಗಳಿದ್ದಾರೆ ಅಂತ ನಾವು ನೋಡೋದಾದರೆ 150ರಿಂದ 160 ವ್ಯಾಪಾರಿಗಳಿದ್ದಾರೆ. ಬೆಂಗಳೂರಿನಲ್ಲಿ ಅಂದಾಜು 40,000 ವ್ಯಾಪಾರಿಗಳು ಇದ್ದಾರೆ ಅಂಥೇಳಿ BBMP ಕಡೆಯಿಂದ ಸಮೀಕ್ಷೆ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳಲ್ಲಿ ಸಿಗರೇಟ್ ಮಾರಾಟ ನಿಷೇಧಕ್ಕೆ ಈಗ BBMP ಮುಂದಾಗಿರುವಂಥದ್ದು. ಅಂತಿಮವಾಗಿ ಅಧಿಕೃತ ಆದೇಶ ಯಾವಾಗ ಬರ್ಬೋದು? ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿ, ಮತ್ತು ಈ ಮೂಲಕ BBMP ಮತ್ತೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಅನುಮತಿ ಪಡ್ಕೊಳ್ಬೇಕು ಅನ್ನೋ ಮೂಲಕ BBMP ಕೂಡ ಬೊಕ್ಕಸವನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಸೊ ಇದಕ್ಕೆ ವ್ಯಾಪಾರಿಗಳು ಹೇಗೆ ರೆಸ್ಪಾಂಡ್ ಮಾಡ್ಬೋದು ಅಂತ ಅನ್ಸುತ್ತೆ ಮಂಜು? ದಿವ್ಯಾ, ಕರ್ನಾಟಕ ರಾಜ್ಯ ಸರ್ಕಾರದ 2022ರ ಆದೇಶದಂತೆ BBMP ವ್ಯಾಪ್ತಿಯಲ್ಲಿ ತಂಬಾಕು ಮಾರಾಟ ನಿಯಂತ್ರಣಕ್ಕೆ ಪಾಲಿಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಯ್ತು. ಅಂದ್ರೆ BBMP ಲೈಸೆನ್ಸ್ ಕೂಡ ನೀಡಿರುತ್ತೆ. ಲೈಸೆನ್ಸ್ ನೀಡಿದಂತಹ ಸಂದರ್ಭದಲ್ಲಿ ಮತ್ತೆ ತಂಬಾಕು ನಿಷೇಧ ಆಗ್ಬೋದು, ಸಿಗರೇಟ್ ನಿಷೇಧ ಆಗುವಂತ ಹೇರುವಂತ ಕೆಲಸ ಮಾಡೋದು ಎಷ್ಟು ಸರಿ ಎನ್ನುವಂತ ನಿಟ್ಟಿನಲ್ಲಿ ವ್ಯಾಪಾರಿಗಳ ಒಂದು ರೀತಿಯಾದ ಆಕ್ರೋಶ ಮನೆ ಮಾಡಿತ್ತು. ಸದ್ಯ ಇದೀಗ ಮತ್ತೊಂದು ಒಂದು ಜಾಗೃತಿ ಮೂಡಿಸುವುದರ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲಿ ಸಿಗರೇಟ್ ಮಾರಾಟ ಏನಾಗ್ತಾ ಇದೆಯೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ BBMP ಅಧಿಕೃತವಾದಂತಹ ಆದೇಶ ಹೊರಡಿಸಲಿಕ್ಕೂ ಮುಂದಾಗ್ತಾ ಇದೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಗಳಲ್ಲಿ ಸಿಗರೇಟ್ ಮಾರಾಟ ಏನಾದ್ರೂ ಆದ್ರೆ, ತಂಬಾಕು ಮಾರಾಟ ಏನಾದ್ರೂ ಆದ್ರೆ ಅದು ಅದಕ್ಕೆ ಅವಕಾಶ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೋಕ್ ಕೊಡಕ್ಕೆ BBMP ಮುಂದಾಗ್ತಾ ಇದೆ. ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ತಂಬಾಕು ಮಾರಾಟಕ್ಕೆ ಲೈಸೆನ್ಸ್ ಕಡ್ಡಾಯವನ್ನ ಮಾಡುವಂತ ಕೆಲಸಕ್ಕೆ BBMP ಮುಂದಾಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗ ಅಧಿಕೃತವಾದಂತಹ ಮಾಹಿತಿ BBMP ಅಧಿಕಾರಿಗಳಿಂದ ಸಿಗ್ತಾ ಇದೆ. ಲೈಸೆನ್ಸ್ ಕಡ್ಡಾಯ ಮಾಡೋದಕ್ಕೆ BBMP ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಲೈಸೆನ್ಸ್ ಪಡೆಯದೇ ಇದ್ದ ಪಕ್ಷದಲ್ಲಿ ಆ ಒಂದು ಯಾವುದೇ ಒಂದು ಭಾಗದಲ್ಲಿ ಮಾರಾಟ ಆಗ್ತಾ ಇದ್ರೆ, ತಂಬಾಕು ಆಗ್ಬೋದು, ಗುಟ್ಕಾ, ಸಿಗರೇಟ್ ಎನ್ನುವಂತ ನಿಟ್ಟಿನಲ್ಲಿ ಏನಿರುತ್ತೋ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುವಂತ ಈ ರೀತಿಯಾದಂತ ಒಂದು ವಸ್ತುಗಳು ಏನಾದ್ರೂ ಮಾರಾಟ ಆಗ್ತಾ ಇದ್ರೆ BBMP ಇಂದ ಲೈಸೆನ್ಸ್ ಪಡೆದೇ ಇದ್ದ ಪಕ್ಷದಲ್ಲಿ 5,000 ರೂಪಾಯಿ ದಂಡವನ್ನ ವಿಧಿಸಲಿಕ್ಕೂ ಕೂಡ BBMP ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ದಿವ್ಯಾ, ಸೆಪ್ಟೆಂಬರ್ ವೇಳೆಗೆ ಲೈಸೆನ್ಸ್ ಕಡ್ಡಾಯದ ಬಗ್ಗೆ ಅಧಿಕೃತವಾದಂತಹ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಲೈಸೆನ್ಸ್ ಪಡೆಯಲು ಮಾರಾಟಗಾರರಿಗೆ ಮೊದಲಿಗೆ 500 ರು ಶುಲ್ಕ ಫಿಕ್ಸ್ ಮಾಡಲಾಗಿದೆ.
ರಾಜ್ಯ ಸರ್ಕಾರದ 2022ರ ಆದೇಶದಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತಂಬಾಕು ಮಾರಾಟ ನಿಯಂತ್ರಣಕ್ಕೆ ಮುಂದಾಗಿರುವಂತಹ ಬಿಬಿಎಂಪಿ ಏನಿದೆಯೋ ಈಗಾಗಲೇ ಸರಿಸುಮಾರು 49,000 ವ್ಯಾಪಾರಿಗಳಿಗೆ ಮತ್ತು ಉದ್ಯಮಿಗಳಿಗೆ ಪರವಾನಗಿ ನೀಡುವಂತ ಕೆಲಸ ಈಗಾಗಲೇ ಬಿಬಿಎಂಪಿ ಮಾಡಿದೆ. ಜೊತೆಗೆ ಪ್ರತ್ಯಕ್ಷವಾಗಿ ತಂಬಾಕು ಉತ್ಪನ್ನಗಳಾದ ಬೀಡಿ, ಸಿಗರೇಟು, ಗುಟ್ಕಾ ಸೇರಿದಂತೆ ಇನ್ನಿತರ ಒಂದು ದುಷ್ಪರಿಣಾಮ ಬೀರುವಂತ ವಸ್ತುಗಳೇನು ಮಾರಾಟ ಆಗ್ತಿದ್ರೆ ಮಾರಾಟಗಾರರಿಗೆ ಪರವಾನಗಿ ನೀಡುವಂತಹ ಕೆಲಸ ಬಿಬಿಎಂಪಿ ಮಾಡ್ತಾ ಇದೆ. ಪ್ರತಿ ವರ್ಷ 500 ರು ಪರವಾನಗಿಯಂತೆ ಶುಲ್ಕ ವಿಧಿಸಲಿಕ್ಕೆ ಮುಂದಾಗ್ತಿರುವಂತದ್ದು ಬಿಬಿಎಂಪಿ ಇಂದ ಗೊತ್ತಾಗ್ತಾ ಇದೆ. ದಿವ್ಯಾ, ಬಿಬಿಎಂಪಿ ಸಮೀಕ್ಷೆ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ನಲ್ಲಿ 150ರಿಂದ 160 ತಂಬಾಕು ವ್ಯಾಪಾರಿಗಳಿದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟು ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ 40,000 ವ್ಯಾಪಾರಿಗಳು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅನಿವಾರ್ಯವಾಗಿ ಲೈಸೆನ್ಸ್ ಎನ್ನುವಂಥದ್ದು ಕಡ್ಡಾಯ ಆಗಿರುತ್ತೆ. ಒಂದ್ ವೇಳೆ ಲೈಸೆನ್ಸ್ ಮಾಡಿಸದೇ ಇದ್ದ ಪಕ್ಷದಲ್ಲಿ ಈ ರೀತಿಯಾದ ಒಂದು ವಸ್ತುಗಳೇನ ಮಾರಾಟ ಆಗ್ತಾ ಇದ್ರೆ ಅಧಿಕಾರಿಗಳ ಕಣ್ಣಿಗೆ ಏನಾದ್ರು ಬಿದ್ರೆ 5,000 ದಂಡವನ್ನ ವಿಧಿಸ್ತಾರೆ. ಅದಾದ ಬಳಿಕ ಇವರು ಸರಿಪಡಿಸಿಕೊಳ್ಳದೆ ಇದ್ದ ಪಕ್ಷದಲ್ಲಿ ಪ್ರತಿನಿತ್ಯ 100ರಿಂದ 200 ರೂಪಾಯಿ ದಂಡ ಇನ್ನೂ ಹೆಚ್ಚುವರೆಗೆ ಹಾಕ್ತಾ ಹೋಗ್ತಾರೆ. ಅದಕ್ಕೂ ಮೀರಿ ಈ ಮಾರಾಟ ಮಾಡುವಂತ ಮಾರಾಟಗಾರರು ಅದೇ ರೀತಿಯಂತ ಮುಂದುವರೆದ ಭಾಗವಾಗಾದ್ರೆ ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆ ಹೂಡ್ಲಿಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗುವಂತ ಸಾಧ್ಯತೆ ಇದೆ. ದಿವ್ಯಾ, ಮಂಜು, ಈಗ ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಅತಿ ಹಾನಿಕರ. ಸೊ ಈ ಮೂಲಕ ಅನುಮತಿ ತಗೋಬೇಕು, 500 ರೂಪಾಯಿ ಕಟ್ಟಬೇಕು ಪ್ರತಿ ವರ್ಷ ಅಂತ ಹೇಳೋದ್ರ ಮೂಲಕ ಈಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಏನಾದರೂ ಕಮ್ಮಿ ಆಗುತ್ತಾ ಅಥವಾ ಇದನ್ನು ಬಳಕೆ ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತಾ ಅಂತ ಏನು ಕಾಂಟೆಕ್ಸ್ಟ್ ಏನು, ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ, ಲಾಭ ಏನು ಅನ್ನೋದನ್ನು ಒಂದು ತಿಳಿಸ್ಕೊಡಿ. ಆ್ಯಂಡ್ ಸೇಮ್ ಟೈಮ್ ಈಗ ಫುಟ್ಪಾತಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ ನೋಡಿ, ಅವರು ಕೂಡ ಅನುಮತಿ ಪಡ್ಕೋಬೇಕಾ ಹೇಗೆ? ದಿವ್ಯಾ, ಖಂಡಿಸಬಹುದು. ಫುಟ್ಪಾತ್ ವ್ಯಾಪಾರಿಗಳು ಏನಾದ್ರು ಇದ್ರೆ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅಥವಾ ಬೀಡಾ ಸ್ಟಾಲ್ಗಳನ್ನ ಇಟ್ಕೊಂಡಿರ್ತಾರೆ, ಟೀ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ. ಅಂತ ಶಾಪ್ಗಳಲ್ಲಿ ಈ ರೀತಿಯಂತ ವಸ್ತುಗಳು ಮಾರಾಟ ಆಗುತ್ತೆ. ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ಪಾನ್ ಬೀಡ ಆಗ್ಬೋದು. ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂತ ಕೆಲಸ ಆಗತ್ತೆ. ಕೆಲವೊಂದು ಜನರಿಗೆ ಈಗಾಗಲೇ ಕ್ಯಾನ್ಸರ್ ಕೂಡ ಬಂದಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದಕ್ಕೆ ಉದಾಹರಣೆಯನ್ನ ಸರ್ಕಾರಗಳು ಕೂಡ ತೋರಿಸ್ತವೆ. ಹೀಗಾಗಿ ಫುಟ್ಪಾತ್ ನಲ್ಲಿರುವಂತ ವ್ಯಾಪಾರಿಗಳಿಗೆ ಇವುಗಳನ್ನ ಮಾರಾಟ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇರೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಬಿಬಿಎಂಪಿ ಕೊಡಲಾಗಿದೆ. ಜೊತೆಗೆ ತಾವು ಹೇಳ್ದಂಗೆ ಇನ್ನಿತರ ರೂಪದಲ್ಲಿ ಜನರಿಗೆ ಈ ರೀತಿಯಂತ ಆರೋಗ್ಯವನ್ನ ಹಾಳು ಮಾಡುವಂತ ಈ ಒಂದು ವಸ್ತುಗಳಿಗೂ ಮಾರಾಟ ಮಾಡೋದಾದ್ರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಏನಿದೆಯೋ ಆ ಸಂಬಂಧಪಟ್ಟಾಗೆ ಕೆಲವೊಂದು ರಾಜ್ಯಗಳಲ್ಲಿ ಈ ಗುಟ್ಕಾ ಆಗ್ಬೋದು, ಪಾನ್ ಮಸಾಲೆಗಳೇನಿರ್ತಾವೋ ಈ ಜಾಹೀರಾತು ಮೂಲಕವಾಗಿ ನಟರು ನಟಿಯರು ಈ ರೀತಿಯಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ನಂಬಿ ಜನರು ಈ ಗುಟ್ಕಾವನ್ನ ತಿಂದು ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಕೆಲವೊಂದು ರಾಜ್ಯಗಳಲ್ಲಿ ಇವೆಲ್ಲವೂ ಕೂಡ ನಿಷೇಧ ಆಗಿದೆ. ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು. ಅದೇ ರೀತಿಯಾಗಿ ಬಿಬಿಎಂಪಿ ಸದ್ಯ ರಾಜ್ಯ ಸರ್ಕಾರದಲ್ಲಿ ಆ ರೀತಿಯಂತ ಒಂದು ಆದೇಶ ಎಲ್ಲ ನಿಷೇಧ ಇರುವಂತ ಕೆಲಸ ಕೂಡ ಅಂತಿಮವಾಗಿ ಆಗಿಲ್ಲ. ಆದ್ರೆ ಜನರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಒಂದು ವೇಳೆ ಲೈಸೆನ್ಸ್ ಮಾಡಿಸದೇ ಇದ್ದ ಪಕ್ಷದಲ್ಲಿ, ಲೈಸೆನ್ಸ್ ಇರುವಂತಹ ಜಾಗದಲ್ಲಿ ಮಾತ್ರ ಇವುಗಳಿಗೆ ಅವಕಾಶ ಇರುತ್ತೆ. ಲೈಸೆನ್ಸ್ ಮಾಡಿಸದೇ ಇದ್ದ ಪಕ್ಷದಲ್ಲಿ 5,000 ರೂಪಾಯಿಗಳ ಮೂಲಕವಾಗಿ ದಂಡವನ್ನ ವಿಧಿಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಜೊತೆಗೆ ಜನರು ಕೂಡ ಎಚ್ಚರಿಕೆಯಿಂದ ಇರುವಂತದ್ದು ಬೆಟರ್. ಯಾಕಂದ್ರೆ ಸಿಗರೇಟ್ ಪ್ಯಾಕ್ ಮೇಲೆ ಇವುಗಳನ್ನ ಸೇದಿದ್ರೆ ಅಥವಾ ಗುಟ್ಕಾ ಪ್ಯಾಕ್ ಮೇಲೆ ಇವುಗಳನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎನ್ನುವಂತ ಮೇಲೆ ಅದ್ರ ಮೇಲೆ ಸಿಂಬಲ್ ಕೂಡ ಹಾಕಿರ್ತಾರೆ. ಯಾರು ಈ ಒಂದು ಗುಟ್ಕಾವನ್ನ ತಿಂದು ಸಿಗರೇಟ್ ಸೇದಿ ಆರೋಗ್ಯವನ್ನ ಕೆಟ್ಕೊಂಡಿರ್ತಾರೆ, ಕ್ಯಾನ್ಸರ್ ಬಂದಿರುತ್ತೆ, ಆ ಗಾಯಗಳ ಸಮೇತವಾಗಿ ಆಪರೇಷನ್ಗಳಾಗಿರುವಂತ ಸಮೇತವಾಗಿ ಅಲ್ಲಿ ಫೋಟೋಗಳ ಸಮೇತವಾಗಿ ಬಿಂಬಿಸಿರ್ತಾರೆ. ಇವುಗಳನ್ನಾದ್ರೂ ನೋಡಿ ಜನ ಬುದ್ಧಿ ಕಲ್ತು ಇವುಗಳನ್ನ ವ್ಯಸನಿಗಳೇನಾಗಿರ್ತಾರೆ, ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ಅವುಗಳನ್ನ ಬಿಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಈ ಫೋಟೋಗಳನ್ನ ಅಲ್ಲಿ ಅಂಟಿಸ್ತಾರೆ. ಆಗಿದ್ದು ಕೂಡ ಜನ ಅರಿತುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಅವುಗಳನ್ನ ಬಿಡ್ತಾ ಇಲ್ಲ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಈ ಸಂಬಂಧಪಟ್ಟಗೆ ಅಧಿಕೃತವಾದಂತ ಬ್ಯಾನ್ ಎನ್ನುವಂಥದ್ದು ಎಲ್ಲಾ ರಾಜ್ಯಗಳಿಗೂ ಕೂಡ ಹೊರಡಿಸಿಲ್ಲ. ಜನ ಅರಿತುಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ರಾಜ್ಯದಲ್ಲಿ ಜೊತೆಗೆ ಬಿಬಿಎಂಪಿ ಈ ರೀತಿಯಾದಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಜೊತೆಗೆ ಈ ಲೈಸೆನ್ಸ್ ವಿಚಾರದಲ್ಲೇ ಜೊತೆಗೆ ಬಿಬಿಎಂಪಿ ಬೊಕ್ಕಸಕ್ಕೆ ಕೊಂಚ ಏರುಗತಿ ಆಗ್ಲಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಲೈಸೆನ್ಸ್ ಮಾಡಿಸದೇ ಇದ್ದವರಿಗೆ ದಂಡ ವಿಧಿಸುವಂತ ಕೆಲಸ, ಜೊತೆಗೆ ಲೈಸೆನ್ಸ್ ಮಾಡಿಸದೆ 1 ದಿನನೋ 2 ದಿನನೋ ಹಿಂದೆ ಮುಂದೆ ಆದ್ರೂ ಕೂಡ 100ರಿಂದ 200 ರೂಪಾಯಿ ಏರಿಕೆ ಮಾಡುವಂತ ಕೆಲಸ ಕೂಡ ಈ ರೀತಿಯಾದ ಪ್ಲಾನ್ ಅಲ್ಲಿ ಬಿಬಿಎಂಪಿ ಕೂಡ ಒಂದು ಕೆಲಸಕ್ಕೆ ಹೆಜ್ಜೆ ಇಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.